ನೋಡ್ರಿ ಎಷ್ಟ್ ಚಂದ ಐತಿ ತಗೋರಿ ನೋಡು. ಓಹೋ, ನನ್ನದಂತ ಭಾಗ್ಯ. ನಮ್ಮ ಮನೆಗೆ ಗಂಡು ಮಗು ಜನಿಸಿ ಬಂದಿತ್ತೆ. ನನಗೆ ತುಂಬಾ ಸಂತೋಷವಾಗುತ್ತಿದೆ. ಮದರಂಗಿ, ಅತ್ತಿಗೆಗೆ ಏನು ತೊಂದರೆ ಆಗಿಲ್ಲ ತಾನೆ? ಅವರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ ಅಂತೀನಿ. ಅವರ ಮಗು ಚಂದ ಆರಾಮಾಗಿದಾರ್ರಿ. ಎಲ್ಲ ಬಸವೇಶ್ವರನ ಕೃಪೆ. ನಮ್ಮ ಕುಟುಂಬಕ್ಕೆ ಯಾವ ತೊಂದರೆ ಆಗದಂತೆ ನೀನೇ ಕಾಪಾಡು ತಂದೆ, ನೀನೇ ಕಾಪಾಡು. ಅಪ್ಪರ ದೊಡ್ಡಪ್ಪರ ಹೇಳ್ದಾರಪ್ಪ. ಅಣ್ಣ ಸ್ನೇಹಿತರ ಊರಿಗೆ ಹೋಗಿದ್ದಾನೆ. ಅವ ಬಂದ ತಕ್ಷಣ ಎಲ್ಲ ವಿಷಯನೂ ಅವನಿಗೆ ತಿಳಿಸುತ್ತೇನೆ. ಇಂಥ ಸಂದರ್ಭದಲ್ಲಿ ಅಣ್ಣ ಅತ್ತಿಗೆ ಜೊತೆಯಲ್ಲಿ ಇರಬೇಕಾಗಿತ್ತು. ಮದರಂಗಿ, ಅತ್ತಿಗೆಯನ್ನು ಕರೆದುಕೊಂಡು ಬಾ. ಈ ಸಂತೋಷವನ್ನು ಅತ್ತಿಗೆಯೊಂದಿಗೆ ಕಳೆಯಬೇಕು. ಆಯ್ತು ಅಪ್ಪರ, ಕರ್ಕೊಂಡ್ ಬರ್ತೀನಿ. ಮೈದಿನ, ಬಾರಪ್ಪ. ಈಗ ಬಂದೇನು? ನೀನು ಚೆನ್ನಾಗಿದ್ಯಾ ತಾನೇ? ಚೆನ್ನಾಗಿದೆ ಅತ್ತಿಗೆ. ಮಗುವನ್ನು ನೋಡಿದರೆ ಎಲ್ಲ ನಿಮ್ಮ ಹೋಲಿಕೆ ಇದ್ದಾಗೆ ಇದೆ. ಕಡೆಗೆ ಮನೆಗೆ ಔಷಧ ಜ್ಯೋತಿ ಬೆಳಗಿತ್ತು. ಹೌದಪ್ಪ, ದೇವರ ದಯಿಂದ ಎಲ್ಲ ಒಳ್ಳೇದೇ ಆಯ್ತು. ನನಗೇನು ತೊಂದರೆ ಆಗಿಲ್ಲ ಮೈದನ. ಅವರ ಈ ಖುಷಿಯಾಗ ನಮ್ಗೆ ಏನಾರು ಸ್ವೀಟ್ ಕೊಡಿಸ್ತೀರ? ಹೌದಿಲ್ಲ ಮದರಂಗಿ, ಶೂಟ್ ಅಷ್ಟೇ ಅಲ್ಲ, ಇಡೀ ಊರಿಗೆ ಊಟ ಹಾಕಿಸುತ್ತೇನೆ, ಚಿಂತೆ ಮಾಡಬೇಡ. ಅಯ್ಯ ನೆನದಾರ ಮಂದಲ್ಲಿ ಅಂತ ಹೇಳಿ ಅಪ್ಪಾರ ಈ ಕಡೆ ಬಂದ್ರ ನೋಡು. ನರಸಿಂಹ, ಏನಪ್ಪ ಇಷ್ಟೊಂದು ಸಂತೋಷದಾಗಿದ್ದೀರಲ್ಲ? ಅಣ್ಣ, ತುಂಬಾ ಸಂತೋಷದಲ್ಲಿದ್ದೀನಿ. ವಿಷಯ ತಿಳಿದರೆ ನಿನಗೂ ತುಂಬಾ ಸಂತೋಷವಾಗುತ್ತದೆ. ಏನಪ್ಪ ಅದು? ಅಣ್ಣ, ನೀನು ತಂದೆ ಆಗಿದೆಯಣ್ಣ, ತಂದೆ ಆಗಿದೆಯಾ? ನೀನು ಬಂದ ತಕ್ಷಣ ನಿನಗೆ ವಿಷಯ ತಿಳಿಸಬೇಕಂದು ಮಾಡಿ ಅತ್ತಿಗೆ ಗಂಡು ಮಗುವಿಗೆ ಜನ್ಮ ನೀಡಿ ತಾನು ಮರು ಜನ್ಮ ಪಡೆದಿದ್ದಾಳಣ್ಣ, ಮರು ಜನ್ಮ ಪಡೆದಿದ್ದಾಳೆ. ಅಪ್ಪಾರ, ನಮಗೆ ಪಾರ್ಟಿ ಕೊಡೋರು ನೀವು? ಪಾರ್ವತಿ ಎಂತಹ ಸಂತೋಷದ ಸಿಹಿಯನ್ನು ನೀಡಿದೆ. ಬಡತನದಲ್ಲಿ ಮೊಗ್ಗಿದ ನಮ್ಮ ಮನೆತನಕ್ಕೆ ನಿನ್ನಿಂದಲೇ ಬೆಳಕನ್ನು ತಂದೆ. ನನಗೆ ಎಲ್ಲಿಲ್ಲದ ಸಂತೋಷವಾಗುತ್ತಿದೆ. ತಗೋರಿಯಪ್ಪ, ಪಾರ್ಟಿ ಕೊಡೇ ಮತ್ತೆ ಬಿಡಂಗಿಲ್ಲ ನೋಡ ನಿಮ್ಮನ್ನ. ಮಗು ಎಷ್ಟು ಮುದ್ದಾಗಿದೆ. ಈ ಮಗುವಿನಿಂದಲೇ ಈ ಮನೆಯ ಕೀರ್ತಿ ಬೆಳಗಲಿ. ಮಗುವಿನ ಮುಖದ ಮೇಲೆ ನನ್ನದೊಂದು ಹೋಲಿಕೆನೇ ಇಲ್ವಲ್ಲ. ಇರಲಿ ಪಾರ್ವತಿ, ಆದಷ್ಟು ಬೇಗ ಈ ಮಗುವಿಗೆ ಒಂದು ಮುದ್ದಾದ ಹೆಸರಿಡೋಣ. ಆಯ್ತು ರೀ, ಹಾಗೆ ಆಗಲಿ. ಅಪ್ಪ ಮತ್ ಪಾರ್ಟಿ ಕೊಡ್ತಿಲ್ಲ? ಮದರಂಗಿ, ಇವತ್ತು ಸಂಜೆ ಕಣ 10 kg ಸ್ವೀಟ್ ತರುತ್ತೇನೆ. ಎಲ್ಲರೂ ಸೇರಿ ಆನಂದದಿಂದ ಸವಿಯೋಣ. ಆಗಲ್ರಿ ಅಪ್ಪಾರ.
ಅಣ್ಣ, ನಮ್ಮ ಮನೆಗೆ ಶಿವದ ಮರಿ ಜನಿಸಿ ಬಂದಿದ್ದ ಮೇಲೆ ನಮ್ಮನ್ನು ಹಿಡಿಯುವರು ಯಾರು ಇಲ್ಲಣ್ಣ. ಅತ್ತಿಗೆ, ನನಗೆಲ್ಲಿಲ್ಲದ ಸಂತೋಷ ಹುಕ್ಕಿ ಹರಿಯುತ್ತಿದೆ. ಅತ್ತಿಗೆ, ಹುಕ್ಕಿ ಹರಿಯುತ್ತಿದೆ. ತುಂಬಾ ಸಂತೋಷವಾಗುತ್ತಿದೆ ಅಣ್ಣ, ತುಂಬಾ ಸಂತೋಷವಾಗುತ್ತದೆ. ನನಗಿಂತಲೂ ನಿನಗೆ ಸಂತೋಷ ಜಾಸ್ತಿ ಆಗುತ್ತದೆ ಎಂದರೆ ಈ ಕೂಸು ನಿನ್ನ ರಕ್ತಕ್ಕೆ ಹುಟ್ಟಿರಬೇಕು. ನನಗೆ ಬಂದಿರುವ ಅನುಮಾನ ಈಗ ನಿಜವಾಯಿತು. ಕಷ್ಟ ದಿವಸದಿಂದ ನಡೆಯುತ್ತಿದೆ ಈ ನಿಮ್ಮಿಬ್ಬರ ಕಳ್ಳ ಕಪಟ ನಾಟಕ. ಅಣ್ಣ, ಏನು ನಿನ್ನ ಮಾತಿನ ಅರ್ಥ? ಬಾಯಿಗೆ ಬಂದಂತೆ ಮಾತನಾಡಬೇಡ. ಅರ್ಥ ಅನರ್ಥಗಳ ಬಗ್ಗೆ ನೀನು ನನಗೆ ಹೇಳಬೇಡ. ಮಾಯದ ಬಲೆಯೊಳಗೆ ಬಿದ್ದು ಈ ಸ್ವಚ್ಛಿನ ಸೂಳೆಯ ಜೊತೆ ಸರಸ ಸಲ್ಲಾಪವಾಡಿ ಬಿಸಿ ಗಾಳಿಯಲ್ಲಿ ಬೆಣ್ಣೆ ಕರಗಿದ್ದೆ ಎಂಬಂತೆ ನಿಮ್ಮಿಬ್ಬರ ದೇಹ ಸರಸವೇ ಈ ಸಂಬಂಧಕ್ಕೆ ಕಾರಣ. ಸ್ವಾಮಿ ಸ್ವಾಮಿ, ಏನು ಮಾತಾಡ್ತಾ ಇದ್ದೀರಾ ನೀವು? ಅಲ್ಲರಿ, ನನ್ನ ಮೈದುನ ನನ್ನ ಮಗ ಇದ್ದ ಹಾಗೆ. ಏನ್ರಿ, ನಿಮ್ಮ ಸತಿ ಮೇಲೆ ನಿಮಗೆ ಸಂಶಯವೇ? ಇಂಥ ಮಾತು ನಿಮ್ಮ ಬಾಯಿಂದ? ಶಿವ 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 ಶಿವ. ಈ ನಮ್ಮ ಭಾರತ ಭೂಮಿಯಲ್ಲಿ ಹುಟ್ಟಿದ ಪ್ರತಿ ಒಂದು ಹೆಣ್ಣು ಪವಿತ್ರವಾದವಳು ರೀ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಓದಕ್ಕೆ ಓಬವ್ವ, ಹೇಮರೆಡ್ಡಿ ಮಲ್ಲಮ್ಮ, ಕಿತ್ತೂರ ರಾಣಿ ಚಂದಮ್ಮ ಅಂತವರು ಹುಟ್ಟಿದ ಭೂಮಿಯಲ್ಲಿ ಹುಟ್ಟಿ ಬಂದ ಹೆಣ್ಣು ರೀ ನಾನು. ಖಂಡಿತವಾಗಿಯೂ ನೀವಂದುಕೊಂಡ ಹಾಗೆ ನಾನು ಯಾವ ಅಪರಾಧ ಮಾಡಿಲ್ಲ ಸ್ವಾಮಿ, ಯಾವ ಅಪರಾಧವನ್ನು ಮಾಡಿಲ್ಲ. ದಯವಿಟ್ಟು ನನ್ನ ಮಾತು ನಂಬಿ ಸ್ವಾಮಿ. ಛೇ, ನೀತಿಗೆಟ್ಟ ಹೆಣ್ಣೆ, ಗಂಡ ಕಣ್ಣು ಮುಂದೆ ಇದ್ದಾಗ ಗರತಿ ನೀನಾಗಿ, ಇಲ್ಲದಿದ್ದಾಗ ಕಾಮ ನೆತ್ತಿಗೇರಿ ಪಲ್ಲಂಗದ ಮೇಲೆ ಚೆಲ್ಲಾಟವಾಡುವ ನೀನು ಗರತಿ. ತಾಯಿ ಕಟ್ಟಿದ ಗಂಡನೇ ಕಣ್ಣು ಮುಂದೆನೆ ಮೈಕೈ ಮುಟ್ಟಿಸಿಕೊಂಡು ಮಾತ ಹೇಳುವ ನೀನು ನಾನಿಲ್ಲದಿದ್ದಾಗ ಅದು ಏನು ಮಾಡಿದೆ ಯಾರಿಗೆ ಗೊತ್ತು? ಅಣ್ಣ, ಎಂತ ಮಾತು ಮಾತಾಡ್ತೀಯಣ್ಣ ನೀನು? ಎಂತ ಮಾತು ಮಾತಾಡ್ತೀಯ? ಸೀತೆ ಅಂತ ನನ್ನ ಅತ್ತಿಗೆಗೆ ಕಳಂಕ ತರಬೇಡಣ್ಣ. ನಾನು ಮೈಕೈ ಮುಟ್ಟಿ ಮಾತಾಡ್ತೀನಿ ಅಂದರೆ ಅದು ನನ್ನಲ್ಲಿದ್ದ ಪ್ರೀತಿ ವಾತ್ಸಲ್ಯದಿಂದ ಹೊರತು ಕಾಮದಿಂದಲಣ್ಣ, ಕಾಮದಿಂದಲ್ಲ. ಅಪ್ಪರು ದೇವ್ರಂತವ್ರು, ಅವರ ಅಂತ ಹೇಸ್ ಕೆಲಸ ಮಾಡಂಗಿಲ್ರಿ ಅಪ್ಪರ. ಒಂದ್ ಮಾತು ಹೇಳ್ಯಾರಿ ಹಿರಿಯರು, ಪ್ರತ್ಯಕ್ಷ ಕಂಡವರು ಪರಮೇಶ್ ನೋಡಿ ಅಂತ. ಹಿರಿಯರು ಹೇಳಿದ ಮಾತು ಸುಳ್ಳು ಅಲ್ರಿ ಅಪ್ಪರ. ಮದರಂಗಿ, ಇವ್ರನ್ನ ನೋಡಿದ್ರನ ಗೊತ್ತಾಗ್ತೈತಿ ಇವರದ ಎಂತಹ ಗುಣ ಅಂತ. ನಿನ್ನ ಮಾತಿನ ಅರ್ಥ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕೇ. ಈಗ ಪ್ರತ್ಯಕ್ಷ ಕಂಡಿದ್ದೇನೆ, ಇದನ್ನು ಪ್ರಮಾಣಿಸಿ ನೋಡಿ ನನ್ನ ಕಣ್ಣಾರೆ ನೋಡಿ ನಾನು ಪಾಪಿಯಾಗಲಾರೆ. ಇವಳಿಗೆ ಹೆಸರಿಗೊಬ್ಬ ಬಸರಿಗೊಬ್ಬ ಈಲಗೆಟ್ಟ ಹೆಣ್ಣೆ. ಅಯ್ಯೋ, ಬೇಡ ರೀ ಬೇಡ, ನಿಮ್ಮ ಬಾಯಿಂದ ಅಂತ ಮಾತನಾಡಬೇಡಿ ಸ್ವಾಮಿ. ನಾನು ನಿಜವಾಗ್ಲೂ ಪತಿವ್ರತೆ ಹೆಣ್ಣು ಸ್ವಾಮಿ, ಪತಿವ್ರತೆ ಹೆಣ್ಣು. ಈ ನಮ್ಮ ಮಗು ನಮ್ಮಿಬ್ಬರ ಪ್ರೀತಿ ಬಾಂಧವ್ಯದ ಸಂಕೇತ ಸ್ವಾಮಿ, ಸಂಕೇತ. ನನ್ನ ಮೇಲೆ ಅಪ್ಪದ ಹೊರಿಸಬೇಡಿ, ನಿಮ್ಮ ಕಾಲಿಡ್ದು ಬೇಡಿಕೊಳ್ತೀನಿ. ಈ ಮಗು ನಮ್ಮದೇ. ಹಾಗಾದರೆ ನನ್ನ ಹೋಲಿಕೆಗೆ ಈ ಮಗುವಿನ ಹೋಲಿಕೆಗೆ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಈ ಕೂಸು ನನ್ನ ಹೋಲಿಕೆ ಇದ್ದರೆ ಇರದಿದ್ದರೆ ಇದು ನನ್ನ ರಕ್ತ ಸಂಬಂಧಕ್ಕೆ ಹುಟ್ಟಿದರೆ ತಾನೇ ನನ್ನನ್ನು ಹೋಲುವುದು. ಇಲ್ಲ, ಈ ಕಂತ್ರಿ ನನ್ನ ಮಗಂದೇ ಈ ಹೋಲಿಕೆ. ಅಣ್ಣ, ಈ ಮಾತನ್ನು ನೀನಾಡದೆ ಬೇರೆ ಯಾರಾದರೂ ಮಾತಾಡಿದರೆ ಅವರ ದೇಹವನ್ನು ಸೀಳಿ ಅವರ ಬಿಸಿ ರಕ್ತವನ್ನೇ ಕುಡಿಯುತ್ತಿದೆ. ತಾಯಿ ತಂಗಿಯರ ಪ್ರೀತಿ ವಾತ್ಸಲ್ಯ ಕೊಟ್ಟವಳು ಅಂತವಳಿಗೆ ಕೆಟ್ಟ ಅಪವಾದನೆ ವರ್ಷಬೇಡನ. ನಿನ್ನ ಬಾಯಲ್ಲಿ ಹುಳ ಬಿದ್ದ ಸಾವಿ. ನೀನು ಮಾಡುವುದೆಲ್ಲ ಮಾಡಿ
ಮಳ್ಳರ ಹಾಗೆ ನಟಿಸಿದರೆ ನನಗೇನು ಗೊತ್ತಾಗೋದಿಲ್ಲ ಅಂತ ಅನ್ಕೊಂತಿದ್ದೀಯ. ನೀನು ಜ್ಞಾನವುಳ್ಳವನೆಂದು ಹೊಲ ಮನೆಯ ವ್ಯವಹಾರ ನಿನಗೆ ವಹಿಸಿದರೆ ನನ್ನ ಹೆಂಡತಿನೇ ವ್ಯವಹಾರ ಮಾಡಿಕೊಂಡೆಯ ಬಡ್ಡಿ ಮಗನೇ. ಸ್ವಾಮಿ, ಇದೇನು ಅಂತ ಮಾತಾಡ್ತಾ ಇದ್ದೀರಾ? ನೋಡ್ರಿ, ನನ್ನ ಮೈದುನ ನನ್ನ ಹೆತ್ತ ಮಗ ಇದ್ದ ಹಾಗೆ. ಅವನು ಯಾವಾಗ್ಲೂ ನಿಮ್ಮ ನೆರಳಿನಲ್ಲಿ ಬೆಳೆದ ಕೂಸುರಿ ಅಂತವನ ಮೇಲೆ ಅಪವಾದ ಕೊಟ್ಟು ಮಾತಾಡ್ತಾ ಇದ್ರಲ್ಲ, ಇದಕ್ಕೆ ನಿಮ್ಮ ಮನಸ್ಸಾಕ್ಷಿ ಆದ್ರೂ ಹೇಗೆ ಒಪ್ಪಿತ್ತು ಸ್ವಾಮಿ, ಹೇಗೆ ಒಪ್ಪಿತ್ತು? ನಾನು ಸುಳ್ಳಿಲ್ಲ, ನಾನು ಪತಿವ್ರತೆ ಹೆಣ್ಣು ಸ್ವಾಮಿ, ನಾನು ಪತಿವ್ರತೆ ಹೆಣ್ಣು. ಗಂಡೆದೆಯ ಗರತಿ, ಗಂಡ ಕಣ್ಣು ಮುಂದಿದ್ದಾಗ ಗರತಿ ನೀನಾಗಿ, ಇಲ್ಲದಿದ್ದಾಗ ಭಾವ ಮೈದುರರ ಜೊತೆ ಚಕ್ಕಂದ ಹೊಡೆಯುವ ನಿನ್ನಂತ ಹೆಣ್ಣಿಗೆ ಗರತಿಯ ಪಟ್ಟ ಬೇಕೇ? ಶೀಲಗೆಟ್ಟ ಹೆಣ್ಣೆ. ಅಪಾರ ಏನ್ ಮಾತಾಡಕತ್ರಿ ಅಂತೀನಿ. ದೊಡ್ಡವ್ರಾಗಿ ಈ ರೀತಿ ಮಾತಾಡಕತ್ರಿ ಅಲ್ರಿ. ನೀವೇ ಹಿಂಗ್ ಮಾತಾಡಿದ್ರೆ ಮನೆ ಪರಿಸ್ಥಿತಿ ಏನ್ರಿ ಅಪ್ಪಾರ? ಮನೆ ಪರಿಸ್ಥಿತಿ ಏನು? ಇವಳು ನನಗೆ ತೋರಿಸುವ ಪ್ರೀತಿ ವಾತ್ಸಲ್ಯ ಇವನಿಗೆ ತುಂಬಾ ಕಾಳಜಿಯಿಂದ ನೋಡಿಕೊಳ್ಳುತ್ತಾಳೆ. ಇಷ್ಟರ ಮೇಲೆ ಗೊತ್ತಾಗುತ್ತದೆ ಇವರಿಬ್ಬರ ಆಟ. ಇದಕ್ಕೆ ಹೆಸರಿಗೊಬ್ಬ ಬಸರಿಗೊಬ್ಬ ಎನ್ನುವುದು ನಿಜವಾಯಿತು. ಅಣ್ಣ, ಪದೇ ಪದೇ ಚುಚ್ಚಿ ಮಾತನಾಡಬೇಡಣ್ಣ. ಈ ಮಗು ನನಗೆ ಹುಟ್ಟಿದ್ದೇ ನಿಜವಾಗಬೇಕಾದರೆ, ಇದು ನನ್ನ ರಕ್ತಕ್ಕೆ ಹುಟ್ಟಿದ್ದೇ ನಿಜವಾಗಬೇಕಾದರೆ, ಈ ಮಗುವಿನ ದೇಹದಲ್ಲಿ ಹರಿಯುತ್ತಿರುವ ರಕ್ತ DNA ಪರೀಕ್ಷೆ ಮಾಡಿಸೋಣ. ಆವಾಗ ಯಾರದು ಸರಿ ಯಾರದು ತಪ್ಪಂತ ನಿನಗೆ ಗೊತ್ತಾಗುತ್ತದೆ. ಹೌದು ಸ್ವಾಮಿ, ಮೈದುನ ಹೇಳ್ತಿರೋ ಮಾತು ನಿಜವಿದೆ. ನಿಮ್ಮ ಅನುಮಾನ ಪರಿಹಾರವಾಗಿ ಸತ್ಯ ಏನು ಅಂತ ತಿಳಿಬೇಕಾದ್ರೆ ನನ್ನ ಮೈದುನ ಹೇಳಿದ ಹಾಗೆ ಈ DNA ಪರೀಕ್ಷೆ ಆಗ್ಲೇಬೇಕು. ಶಬಾಷ್, ಇಬ್ಬರು ಸೇರಿ ಚೆನ್ನಾಗಿ ನಾಟಕ ಮಾಡ್ತೀರಾ. DNA ಪರೀಕ್ಷೆ ಮಾಡಿಸಬೇಕೇ? ಇಬ್ಬರು ಸೇರಿ ಚೆನ್ನಾಗಿ ನಾಟಕ ಮಾಡ್ತೀರಾ? ಇಂಥ ನೀಚ ಕೆಲಸ ಮಾಡಿದ ನೀವು ಡಾಕ್ಟರ್ಗೆ ಹಣ ಕೊಟ್ಟು ಸುಳ್ಳು ರಿಪೋರ್ಟ್ ಬರೆಯಿಸಿ ನನ್ನ ರಕ್ತ ಈ ಮಗುವಿನ ರಕ್ತ ಒಂದೇ ಅಂತ ಹೇಳಿಸ್ತಿದ್ದೀರಲ್ಲವೇ? ಅಣ್ಣ, ನಾಳೆಕ್ಕೆ ದುಡ್ಡು ಕೊಟ್ಟು ಸುಳ್ಳು ರಿಪೋರ್ಟ್ ಬರ್ಸಲಿ. ಅದಕ್ಕೊಂದು ಸೂಕ್ತ ಪರಿಹಾರವಿದೆ. ನಾವೆಲ್ಲರೂ ಕೂಡ ದವಾಖಾನೆಗೆ ಹೋಗೋಣ, ಹೋಗಿ ರಕ್ತ ಚೆಕ್ ಮಾಡಿಸೋಣ. ಆವಾಗ ಯಾರದು ಸರಿ ಯಾರದು ತಪ್ಪ ಅಂತ ನಿನ್ನ ಅನುಮಾನದ ಭೂತ ನಿನ್ನನ್ನು ಬೆಟ್ಟು ಹೋಗುತ್ತದೆ. ಈ ಶಿವಶಂಕರನಿಗೆ ಬಂದಿರುವ ಅನುಮಾನ ಎಂದಿಗೂ ಸುಳ್ಳಾಗಿಲ್ಲ. ನೀನು ಜ್ಞಾನವುಳ್ಳವನೆಂದು ಮನೆ ವ್ಯವಹಾರ ನಿನಗೆ ವಹಿಸಿದರೆ ಅದರ ಜೊತೆಗೆ ನನ್ನ ಹೆಂಡತಿನ ವ್ಯವಹಾರ ಮಾಡಿಕೊಂಡೆ ಆ ಬಡ್ಡಿ ಮಗನೇ. ಛೇ, ನಿಮಗೆ ಸ್ವಲ್ಪ ಬುದ್ಧಿನೇ ಇಲ್ಲ. ನಾವೆಷ್ಟು ಹೇಳಿದ್ರು ಅರ್ಥ ಮಾಡಿಕೊಳ್ಳೋ ಶಕ್ತಿ ನಿಮಗಿಲ್ಲ ಅಂದ್ಮೇಲೆ ನಿಮಗೇನು ಹೇಳಿ ಏನು ಪ್ರಯೋಜನ? ಬೆಂಡನ ಎದುರಿಗೆ ಗಂಡನಿಗೆ ಬೆದರಿಕೆ ಹಾಕುವ ಮೊದಲನೆಯ ಹೆಣ್ಣು ನೀನೇ ಆಗಿರಬೇಕು. ನಾನು ಎಂದರೆ ಹೆದರಿಕೊಳ್ಳುವ ನೀನು ಎಂದು ನನಗೆ ಎದುರುತ್ತರ ಕೊಡುವುದರ ಮಟ್ಟಿಗೆ ಬಂದಿದೆ ಎಂದರೆ ಇದಕ್ಕೆ ಈ ನರಸಿಂಹನೇ ಕಾರಣ. ಇಬ್ಬರು ಸೇರಿ ನನಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದೀರಾ? ಅಯ್ಯೋ ದೇವ್ರಿ, ದಯವಿಟ್ಟು ನನ್ನ ಕ್ಷಮಿಸ್ರಿ. ಅದು ಏನೋ ಕೋಪದಲ್ಲಿ ಬಾಯಿ ತಪ್ಪಿ ಒಂದು ಮಾತು ಅಂದ್ಬಿಟ್ರೆ ಅದನ್ನೇ ಮನಸ್ಸಿಗೆ ಹಚ್ಕೊಳ್ಬೇಡಿ. ನಾನು ಅಂದಿದ್ದು ತಪ್ಪಾಗಿದ್ರೆ ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ತೀನಿ, ನನ್ನ ಕ್ಷಮಿಸಬೇಡಿ. ನಿನ್ನ ನಂಬಿಕೆಗೆ ಬೆಂಕಿ ಹಚ್ಚಿದ್ದೇನೆ. ಮೊದಲು ಇಷ್ಟೆಲ್ಲ ಆದ ಮೇಲೆ ಇನ್ಯಾಕೆ ನೀವು ಇಲ್ಲಿರುವುದು? ಮೊದಲು ಮನೆ ಬಿಟ್ಟು ತೊಲಗ್ರಿಬ್ಬರು. ಏನು, ನಾನು ಮುತ್ತೈದೆಯಾಗಿ ಈ ಮನೆಗೆ ಕಾಲಿಟ್ಟ ಹೆಣ್ಣು, 5 ಮುತ್ತೈದೆ ಸೌಭಾಗ್ಯದ ಸಂಕೇತ ಹೊತ್ತ ನಾನು ಈ ಮನೆಯಿಂದ ಹೋಗು ಅಂದ್ರೆ ಹೋಗಲಾರೆ ರೀ, ಹೋಗಲಾರೆ. ನನ್ನ ಪ್ರಾಣ ಹೋದ್ರು ಸರಿ, ನಾನು ಇದೇ ಮನೆಯಲ್ಲಿ ಇರ್ತೀನಿ ಹೊರತು ಮನೆ ಬಿಟ್ಟು ಹೋಗಲಾರೆ. ನೀನು ಪತಿವ್ರತೆ ನಿಜವಾಗಿದ್ದರೆ ನಾನು ಹೇಳಿದ ಹಾಗೆ ಮಾಡುತ್ತೀಯಾ? ಹೇಳಿ ಅದೇನು ಅಂತ. ನನ್ನ ಪ್ರಾಣ ಬೇಕಾದ್ರೂ ಕೊಟ್ಟು ಅದನ್ನ ನಾನು ನಿಜ ಅಂತ ಸಾಬೀತು ಮಾಡ್ತೀನಿ. ಹೇಳ್ರಿ ಅದ್ಯಾವ ಮಾತು? ಹಾಗಾದರೆ ನೀನು ಪತಿವ್ರತೆ ಎನ್ನುವುದು ನಿಜವಾಗಿದ್ದರೆ ಇನ್ನು ಹುಟ್ಟಿದ ಕೂಸನ್ನು ಹೊತ್ತುಕೊಂಡು ಹೊತ್ತಿ ಉರಿಯುವ ಬೆಂಕಿಯೊಳಗೆ ನಿಂತು ನಾನು ಪತಿವ್ರತೆ ಎಂದು ಸಾರಿ ಹೇಳಬೇಕು. ಇದೇ ನನ್ನ ಪ್ರತಿಜ್ಞೆ. ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ? ಆಯ್ತು ಸ್ವಾಮಿ, ಖಂಡಿತವಾಗಿ ಒಪ್ಪಿಗೆ ಇದೆ. ನಾನು ನೀವು ಹೇಳಿದ ಹಾಗೆ ಮಾಡ್ತೀನಿ.
ನಾನು ಪತಿವ್ರತೆ ಎಂಬುದನ್ನ ನಾನು ಸಾಬೀತು ಮಾಡ್ತೀನಿ ಸ್ವಾಮಿ, ಮಾಡ್ತೀನಿ. ಹಾಗಾದರೆ ಇನ್ನು 2 ದಿನಗಳಲ್ಲಿ ನಮ್ಮ ಊರಿನಲ್ಲಿ ಜಾತ್ರೆಯವಿದೆ. ಹಾಗಾದರೆ ಇನ್ನು 2 ದಿನಗಳಲ್ಲಿ ನಮ್ಮ ಊರಿನಲ್ಲಿ ಜಾತ್ರೆಯವಿದೆ. ಆ ಜಾತ್ರೆಯ ದಿನದಂದು ಅಗ್ನಿ ಪೂಜೆ ಮುಗಿದ ತಕ್ಷಣ ಆ ಬೆಂಕಿಯೊಳಗೆ ನೀನು ಹಾಯಬೇಕು. ನೀನು ಆ ಬೆಂಕಿಯೊಳಗೆ ಸುಟ್ಟರೆ ಸೂಳೆ ಎಂದು ಗೊತ್ತಾಗುತ್ತದೆ. ಆ ಬೆಂಕಿಯೊಳಗೆ ನೀನು ಸುಡದಿದ್ದರೆ ಗಂಡೊಳ ಗರತಿ ಎಂದು ಗೊತ್ತಾಗುತ್ತದೆ. ಅತ್ತಿಗೆ ಇದು ಕಲಿಯುಗ, ಇಲ್ಲಿ ಎಲ್ಲರೂ ಒಂದೇ. ಈ ಬೆಂಕಿಯಲ್ಲಿ ಏನೇ ಇಟ್ಟರೂ ಸುಡುವುದು ಅದರ ಧರ್ಮ. ಇದಕ್ಕೆ ನೀವು ಒಪ್ಪಿಕೊಂಡಿರೋದು ನನಗೆ ಸರಿಯಿಲ್ಲ. ಇಲ್ಲ ಮೈದುನ, ನಾನು ಇದಕ್ಕೆ ಒಪ್ಪಿಕೊಳ್ಳಲೇಬೇಕು. ನಮ್ಮಿಬ್ಬರ ಸಂಬಂಧ ಏನು ಅಂತ ಈ ಸಮಾಜಕ್ಕೆ ತಿಳಿಯಬೇಕಾದ್ರೆ ನಾನು ಈ ಅಗ್ನಿ ಪರೀಕ್ಷೆನ ಎದುರಿಸಲೇಬೇಕು. ನನ್ನನ್ನು ಯಾರು ತಡೆಬೇಡಿ ಸ್ವಾಮಿ, ನೀವು ಹೇಳಿದ್ದಕ್ಕೆ ನಾನು ಸಿದ್ಧಳಾಗಿದ್ದೇನೆ. ಅವರ ಮೆಚ್ಚಬೇಕ್ರಿ ನಿಮ್ಮ ಧೈರ್ಯಕ್ಕೆ ಅಂತೀನಿ. ಅವ್ರು ಹೇಳ್ದಂಗ ಆಗ್ತೀರಿ. ಬರ್ರಿ ನನ್ನ ಮನ್ಯಾಗಿರಾಕತ್ರ. ಹಾಗಾದ್ರ ಇನ್ನು ಇಬ್ಬರಿಗೂ ನಿಮಗೆ ಈ ಮನ್ಯಾಗ ಜಾಗ ಇಲ್ಲ. ಮೊದಲ ಜಾಗ ಬಿಟ್ಟು ಖಾಲಿ ಮಾಡ್ರಿ ಇಲ್ಲಿದ. ಅಣ್ಣ, ಅತ್ತಿಗೆ ಎಲ್ಲಿಗೆ ಹೋಗಬೇಕು ನನಗೆ ಒಂದು ತಿಳಿಯತ್ತಾಗಿದೆ. ಅಪ್ಪರ ಯಾಕೆ ಚಿಂತೆ ಮಾಡ್ತೀರಿ? ನಮ್ಮ ಮನೆ ಇಲ್ಲೇನ್ರಿ? ಬರ್ರಿ ನನ್ನ ಮನ್ಯಾಗ ಇರಾಕತ್ರ ರೀ. ಬೇಡಮ್ಮ ಮದುವೆ, ಬೇಡ. ಇದು ನಮಗೆ ಬಂದ ಸತ್ವ ಪರೀಕ್ಷೆ ಅಮ್ಮ. ದಯವಿಟ್ಟು ನಮ್ಮನ್ನ ತೊಡಿಬೇಡ. ಆ ಭಗವಂತ ಯಾವ ದಾರಿ ತೋರಿಸ್ತಾನೋ ಆ ದಾರಿಗೆ ನಾವು ಹೋಗ್ಲೇಬೇಕು. ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಟು ಬಿಡಮ್ಮ. ಅವರ ಚಿಂತಿಸಬೇಡ ಅತ್ತಿಗೆ, ಚಿಂತಿಸಬೇಡ. ಎಲ್ಲಿಯಾದರೂ ಒಂದು ಮೂಲೆಯಲ್ಲಿ ಗುಡಿಸಲು ಹಾಕಿ ನಿಮ್ಮನ್ನು ಹಾಗೂ ಈ ಮಗುವನ್ನು ಜೋಪಾನ ಮಾಡುತ್ತೇನೆ. ಸತ್ಯದ ಕಾಲ ಸಮೀಪದಲ್ಲಿದೆ. ಮಗನಿಗೆ ನೀನಿನ್ನು ಮನೆಗೆ ಹೋಗು. ಅತ್ತಿಗೆ ನಡೆಯಿರಿ, ಮುಂದಿನ ದಾರಿಯನ್ನು ನೋಡೋಣ. ಆಗ್ಲಪ್ಪ, ನಡಿ ಹೋಗೋಣ. ಜನಕನ ಮಾತಾ ಶಿರದಲ್ಲಿ ಧರಿಸಿದ, ಜನಕನ ಮಾತಾ ಶಿರದಲ್ಲಿ ಧರಿಸಿದ ಅನುಪಮ ರಘುರಾಮ. ಓ ತ್ಯಾಗವೇ ನಿಜ ಧರ್ಮ. ಓ ಜನಕನ ಮಾತಾ ಶಿರದಲ್ಲಿ ಧರಿಸಿದ